ಮೌಲ್ಯಾಂಕನ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇತ್ತೀಚೆಗೆ ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. ಇವು ಕೂಡ ಒಂದಂಕದ ಪ್ರಶ್ನೆ, ಸೆಕೆಂಡ್ ಮೇನ್ ಕ್ವಶನ್ ಇರುವಂಥದ್ದು. 17ನೇ ಪ್ರಶ್ನೆ, 11 ಸ್ಕ್ವೇರ್ ಮತ್ತು 12 ಸ್ಕ್ವೇರ್ ಇವುಗಳ ನಡುವಿರೋ ಸ್ವಾಭಾವಿಕ ಸಂಖ್ಯೆಗಳೆಷ್ಟು? 11 ಸ್ಕ್ವೇರ್ ಮತ್ತು 12 ಸ್ಕ್ವೇರ್. ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಬಿಟ್ವೀನ್ 11 ಸ್ಕ್ವೇರ್ ಆ್ಯಂಡ್ 12 ಸ್ಕ್ವೇರ್? ಅಂದ್ರೆ 11 ಸ್ಕ್ವೇರ್ ಅಂದರೆ 121, ಇದು ಅಂದ್ರೆ 144. ಇವುಗಳ ಮಧ್ಯದಲ್ಲಿ ಎಷ್ಟು ಸ್ವಾಭಾವಿಕ ಸಂಖ್ಯೆ ಅದ ಅಂತ ಹೇಳಿದ್ರೆ 121 ಆದಮೇಲೆ 122, 123, 124, 25. ನೋಡಿ, ಇವುಗಳ ಮಧ್ಯದಲ್ಲಿ ಎಷ್ಟು ಸ್ವಾಭಾವಿಕ ಸಂಖ್ಯೆ ಅದ ಅಂದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22 ಸ್ವಾಭಾವಿಕ ಸಂಖ್ಯೆಗಳಿವೆ. 11ರ ವರ್ಗ ಮತ್ತು 12ರ ವರ್ಗಗಳ ಮಧ್ಯೆ 22 ಸ್ವಾಭಾವಿಕ ಸಂಖ್ಯೆಗಳಿವೆ. ಅವುಗಳ ನಡುವೆ ಅಂತ ಹೇಳಿದ್ದಾರೆ, ಹಾಗಾಗಿ ಇದನ್ನ ಬಿಡಬೇಕು. ಅವುಗಳ ಮಧ್ಯದಲ್ಲಿ ಎಷ್ಟಿದೆ ಅಂದ್ರೆ 22 ಸ್ವಾಭಾವಿಕ ಸಂಖ್ಯೆಗಳು. 18ನೇ ಪ್ರಶ್ನೆ, ಪಕ್ಕದ ಚಿತ್ರವನ್ನು ಗಮನಿಸಿ ಇವುಗಳನ್ನು ಬರೆಯಿರಿ. ಕೆ ಬಿಂದು ನಿರ್ದೇಶಾಂಕಗಳು 2, 0 ಆಗಿರುವಂಥ ಬಿಂದು. ಚಿತ್ರವನ್ನು ಗಮನಿಸ್ಬೋದು ನೀವು. ಕೆ ಬಿಂದು ನಿರ್ದೇಶಾಂಕ ಕೇಳಿದಾರ. ಕೆ ಬಿಂದು ನಿರ್ದೇಶಾಂಕ ನೋಡ್ರಿ, ಎಕ್ಸ್ ನಿರ್ದೇಶಾಂಕ 2 ಐತಿ, ವಾಯ್ ನಿರ್ದೇಶಾಂಕ 4 ಐತಿ. ಹಾಗಾಗಿ ಕೆ ಬಿಂದು ನಿರ್ದೇಶಾಂಕ ಎಷ್ಟಾಗ್ತೈತಿ ಅಂದ್ರೆ 2 ಮತ್ತು 4. ನೆಕ್ಸ್ಟ್, ನಿರ್ದೇಶಾಂಕಗಳು 2, 0 ಆಗಿರುವಂಥ ಬಿಂದು. ನಿರ್ದೇಶಾಂಕಗಳು 2, 0 ಆಗಿರುವಂಥ ಬಿಂದು ಯಾವ್ದೈತಿ ನೋಡ್ರಿ, ಎಮ್ ಬಿಂದು ಇದೆ ನೋಡ್ರಿ. ಎಮ್ ಬಿಂದು ಅಂದ್ರೆ ಎಕ್ಸ್ ಮೇಲೆ ಐತೆ ಅಂದ್ರೆ ವಾಯ್ ನಿರ್ದೇಶಾಂಕ 0 ಆಗಿರ್ತೈತಿ, ಎಕ್ಸ್ ನಿರ್ದೇಶಾಂಕ 2 ಆಗಿರ್ತೈತಿ. ಹಾಗಾಗಿ 2, 0 ಆಗಿರುವಂಥ ಬಿಂದು ಯಾವುದಂದ್ರೆ ಎಮ್. 19ನೇ ಪ್ರಶ್ನೆ, ಉದ್ದ, ಅಗಲ ಮತ್ತು ಎತ್ತರಗಳ ಕ್ರಮವಾಗಿ ಎಲ್ ಮಾನ, ಬಿ ಮಾನ ಮತ್ತು ಎಚ್ ಮಾನಗಳಾಗಿರುವ ಆಯತಘನದ ಪೂರ್ಣಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಚದರಮಾನಗಳಲ್ಲಿ ಆಯತಘನದ ಪೂರ್ಣಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 × LB + BH + HL ಅಥವಾ LH. ಆಯತಘನದ ಪೂರ್ಣಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 × LB + BH + HL ಅಥವಾ LH ಬ್ರಾಕೆಟ್ ಕಂಪ್ಲೀಟ್ ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್. 20ನೇ ಪ್ರಶ್ನೆ, ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ 0 ಮತ್ತು ವಾಯ್ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದುವು ಎಲ್ಲಿರುತ್ತದೆ? ನೋಡಲೆ, ಎಕ್ಸ್ ನಿರ್ದೇಶಾಂಕ 0 ಮತ್ತು ವಾಯ್ ನಿರ್ದೇಶಾಂಕ 0 ಅಲ್ಲದಿರುವ, ಇಲ್ಲಿ 2 ಐತಲ್ಲ, ಇಲ್ಲಿ ಒಂದು ಬಿಂದು ಐತೆ ಅಂತ ಅನ್ಕೋರಿ. ಇಲ್ಲಿ ಎಕ್ಸ್ ನಿರ್ದೇಶಾಂಕ 0 ಐತಿ, ವಾಯ್ ನಿರ್ದೇಶಾಂಕ 2 ಐತಿ. ಇಲ್ಲಿ ಬಿಂದು ಐತೆ ಅಂತ ತಿಳ್ಕೊರಿ. ಎಕ್ಸ್ ನಿರ್ದೇಶಾಂಕ 0, ವಾಯ್ ನಿರ್ದೇಶಾಂಕ 1. ಎಕ್ಸ್ ನಿರ್ದೇಶಾಂಕ 0 ಮತ್ತು ವಾಯ್ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದು ಎಲ್ಲಿರುತ್ತದೆ ಅಂತ ಕೇಳಿದಾರ. ನೋಡಿ, ಎಲ್ಲಿರ್ತೈತಿ ಅದು ವಾಯ್ ಅಕ್ಷದ ಮೇಲೆ ಇರ್ತೈತಿ. ಎಕ್ಸ್ ನಿರ್ದೇಶಾಂಕ 0, ವಾಯ್ ನಿರ್ದೇಶಾಂಕ 0 ಅಲ್ಲದಿರುವ ಬಿಂದು ಎಲ್ಲಿರ್ತೈತಿ ಅಂತ ಕೇಳಿದಾರ. ವಾಯ್ ಅಕ್ಷದ ಮೇಲೆ ಇರ್ತೈತಿ. ಸಪೋಸ್ ವಾಯ್ ನಿರ್ದೇಶಾಂಕ 0, ಎಕ್ಸ್ ನಿರ್ದೇಶಾಂಕ 0 ಅಲ್ಲದಿರೋ ಬಿಂದು ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಇರ್ತದೆ. ಉದಾಹರಣೆಗೆ ಇಲ್ಲಿ ಐತೆ ಅಂತ ತಿಳ್ಕೊರಿ. ಇಲ್ಲಿ ವಾಯ್ ನಿರ್ದೇಶಾಂಕ 0 ಇರ್ತೈತಿ. ವಾಯ್ ನಿರ್ದೇಶಾಂಕ 0 ಇದ್ರೆ ಎಕ್ಸ್ ಅಕ್ಷದ ಮೇಲೆ ಇರ್ತೈತಿ, ಎಕ್ಸ್ ನಿರ್ದೇಶಾಂಕ 0 ಇದ್ರೆ ವಾಯ್ ಅಕ್ಷದ ಮೇಲೆ ಇರ್ತೈತಿ. 2 ಅಂಕದ ಪ್ರಶ್ನೆ, ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ 4:5 ಆಗಿತ್ತು. ಈಗ ಈ ಅನುಪಾತ 8:9 ಆದರೆ 24 ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸನ್ನು ಕಂಡುಹಿಡಿಯಿರಿ. ಭಾಳ ಸಿಂಪಲ್ ಇದೆ ಇದು. ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಘಟಕ ಆಧಾರ ಮೇಲಿನ ಸಮಸ್ಯೆ. ಮೊದಲಿಗೆ ಏನನ್ನ ಕೇಳಿದಾರಲ್ಲ, 24 ವರ್ಷಗಳ ಹಿಂದಿನ ಅವರ ವಯಸ್ಸಿನ ಅನುಪಾತ ಕೇಳಿದಾರ. 24 ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅನುಪಾತ ಏನೈತದ 4:5 ಐತಿ. 24 ವರ್ಷಗಳ ಹಿಂದೆ. ನೆಕ್ಸ್ಟ್, ಶಶಿಯ ವಯಸ್ಸು 5x ಆಗಿರಲಿ. ಈ ಅನುಪಾತವನ್ನು ಬಳಸ್ಕೊಂಡು ರಮಾಳ ವಯಸ್ಸು 4x ಆಗಿರಲಿ, ಶಶಿಯ ವಯಸ್ಸು 5x ಆಗಿರಲಿ ಅಂತ ತಗೊಳ್ಳೋಣ. 24 ವರ್ಷಗಳ ನಂತರ ಈಗಿಂದ ಅನುಪಾತ ಕೊಟ್ಟಾರ ಅವರು. 24 ವರ್ಷಗಳ ನಂತರ ದತ್ತ ಹೇಳಿಕೆಯ ಪ್ರಕಾರ ಏನಾಗ್ತೈತಿ ನೋಡ್ರಿ. ರಮಾಳ ವಯಸ್ಸು ಅವಾಗ ಏನಾಕತಿ 4x + 24. 24 ವರ್ಷಗಳ ನಂತರ ಅಂದ್ರೆ 4x + 24 ಆಕತಿ. ಶಶಿಯ ವಯಸ್ಸು ಏನಕತಿ ಅವಾಗ 5x + 24. ಈ ಅನುಪಾತ 8:9 ಐತಿ. ನೋಡಿ, ಈ ಸಮೀಕರಣ ಹೆಂಗೆ ಬರ್ದೇವೆ ಅಂದ್ರೆ ನಾವು
24 ವರ್ಷಗಳ ನಂತರ ರಮಾ ಮತ್ತು ಶಶಿಯ ವಯಸ್ಸು 8:9 ಅಂತ ಹೇಳಿದಾರೆ. 24 ವರ್ಷದ ನಂತರ ರಮಾಳ ವಯಸ್ಸು 4x + 24 ಆಕೈತಿ. 24 ವರ್ಷ ಕೂಡಿಸ್ಬೇಕು. 24 ವರ್ಷಗಳ ನಂತರ ಶಶಿ ವಯಸ್ಸು 5x + 24 ಆಕೈತಿ. ಇದು ಈ ಅನುಪಾತ 8:9 ಅಂತ ಹೇಳಿದ್ರು. ಇದನ್ನು ನಾವು ಭಿನ್ನ ರಾಶಿಯೊಳಗೆ ಬರ್ದಿದ್ದೀವಿ. ಇದನ್ನು ಸುಲಭೀಕರಿಸ ನೀವು ಓರೆ ಗುಣಾಕಾರ ಮಾಡಿದ್ರೆ 9 × 36x 24 9 216 ಈ ಕಡೆ ಇಲ್ಲೇ 40x 24 8 8 16 192 ಸುಲಭೀಕರಿಸ. ಎಕ್ಸ್ ಒಂದು ಕಡೆ ಬರ್ಕೊಳ್ಳೋಣ, 216 ಇಲ್ಲೇ ಇರಲಿ, ಪ್ಲಸ್ 192 ಈ ಕಡೆ ತೊಗೊಂಡ್ರೆ ಮೈನಸ್ 192. ಬಲಭಾಗದಲ್ಲಿ 40x ಐತಿ. ಈ ಪ್ಲಸ್ 36x ಬಲಗಡೆ ಕಳಿಸಿದ್ರೆ ಮೈನಸ್ 36x. 216 192 ಕಳೆದ್ರೆ 24. ಇಲ್ಲಿ 40 36 ಕಳೆದ್ರೆ 4x. ಎಕ್ಸ್ ಜೊತೆ 4 ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. 24/4 ಈ ಕಡೆ ಎಕ್ಸ್, 4 1 4 6 x = 6. ಈಗ ರಮಾಳ ವಯಸ್ಸು 4x ಅಂತ ತೊಗೊಂಡಿದ್ದೀವಿ ನಾವು. 4x ಅಂದ್ರೆ 4 × x ಅಂದ್ರೆ 6, 4 6 24 ವರ್ಷ. ಶಶಿಯ ವಯಸ್ಸು 5x ಅಂತ ತೊಗೊಂಡಿದ್ವಿ. 5x ಅಂದ್ರೆ 5 × x ಅಂದ್ರೆ 6, 5 30 ವರ್ಷ. ನೋಡಿರಿ ರೇಷಿಯೋ ಕರೆಕ್ಟ್ ಆಗುತ್ತೆ ನೋಡಿರಿ. 24/30 ಅಂದ್ರೆ 6 4 24, 6 30, 4:5 ಕರೆಕ್ಟ್ ಆಯ್ತು. ನೆಕ್ಸ್ಟ್ 24 ವರ್ಷದ ನಂತರ ರೇಷಿಯೋ 8:9 ಆಗ್ಬೇಕು. 24 ವರ್ಷದ ನಂತರ ರಮಾಳ ವಯಸ್ಸು 24 48 ಆಗ್ತೈತಿ. ಶಶಿ ವಯಸ್ಸು 30 + 24 ಅಂದ್ರೆ 54 ಆಕೈತಿ. 6 8 48, 6 9 54, 8:9 ಆಯ್ತು. ಅಂದ್ರೆ ನಾವು ಕಂಡುಹಿಡಿದು ಕರೆಕ್ಟ್ ಆಯ್ತು ಅಂತ. ಈ ಥರ ಭಾಳ ಸುಲಭವಾಗಿ ನೀವು 2ಕ್ಕೆ 2 ಅಂಕ ತಗೋಬೋದು. 22ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 2744ರ ಘನಮೂಲವನ್ನು ಕಂಡುಹಿಡಿಯಿರಿ. ಭಾಳ ಈಜಿ ಇರುವಂಥ ಸಮಸ್ಯೆ. ಇದನ್ನು ನಾವು ಯಾವ ಥರ ಬರ್ಕೋಬೇಕಂದ್ರೆ ಫಸ್ಟ್ 2744ನ ಈ ಥರ ಬರ್ಕೊಂಡು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋದು. ಇದನ್ನು ಈ ಬಿಡಿಸ್ತಂದ್ರೆ 4 ಇರೋದ್ರಿಂದ 2ರಿಂದ ಭಾಗ ಹೋಗತಿ. 2 ಅನ್ನೋದು ಅವಿಭಾಜ್ಯ ಸಂಖ್ಯೆ. 2 1 2 3 6 1 ಉಳಿತು 2 7 14 2 7 ಮತ್ತು ಬಿಡಿಸ್ತಂದ್ರೆ 2 ಐತಿ, 2ರಿಂದ ಭಾಗ ಹೋಗ್ತೈತಿ. 2 6 12 1 ಉಳಿತು 2 8 16 2 6 12 1 ಉಳಿತು 2 8 16 1 ಉಳಿತು 2 6 12. ನೆಕ್ಸ್ಟ್ 6 2ರಲ್ಲೇ ಹೋಗುತ್ತೆ. 2 3 6 2 4 8 2 3 6. ಈಗ 343 7ರ ಘನ ಇದೆ, ಹಾಗಾಗಿ 7 ತಗೊಳ್ಳೋಣ. 7 4 28 7 9 63. ನೆಕ್ಸ್ಟ್ 7 7 49 7 1 ಈ ಥರ ಬರ್ಕೊಂಡು 3 ಸಂಖ್ಯೆಗಳ ಗುಂಪು ಮಾಡ್ಬೇಕು. ಈ ಗುಂಪಿಂದ 1 ತಗೊಳ್ಳೋದು, ಈ ಗುಂಪಿಂದ 1 ತಗೊಳ್ಳೋದು. 2 7 14 2744ರ ಇದರಿಂದ 2 ಇದರಿಂದ 7 ತಗೊಂಡು 2 7 14 2744ರ ಘನಮೂಲ 14 ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು 2 ಅಂಕ ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.